ಹಲೋ ಗೈಸ್, ವೆಲ್ಕಮ್ ಟು KVK ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೆ ಹೋಗಿರುವಂಥದ್ದು ಆಬ್ವಿಯಸ್ಲಿ ಡೆವಿಲ್ ಸಿನಿಮಾದ ಬಗ್ಗೆ ಮಾತ್ರ ಆಗಿರುವಂಥದ್ದು. ಈ ಒಂದು ಚೇಂಜಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿನ್ನೆ ನಾನು ನನ್ನ ವೀಡಿಯೋದಲ್ಲಿ 4th ಸಾಂಗ್ ಬಗ್ಗೆ ಮಾತಾಡಿದೆ, ಆದರೆ ಯಾವುದೇ ಕಾರಣಕ್ಕೂ ಟ್ರೈಲರ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಇರುವಂಥದ್ದು ಸಾಂಗಿಂದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಪ್ಡೇಟ್ ಕೊಡಬೇಕಾದ್ರೂ ಕೂಡ ನಾರ್ಮಲಿ 4th ಸಾಂಗ್ ಬಗ್ಗೆ ಏನು ಬರಬಹುದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಿರುವಂಥದ್ದು. ಆದರೆ ನಿನ್ನೆ ಹೇಳಿರುವಂಥ ವೀಡಿಯೋದಲ್ಲಿ ನಾನು 4th ಸಾಂಗ್ ಮೊದಲು ಬರುತ್ತೆ, ಟ್ರೈಲರ್ ಆಮೇಲೆ ಬರುತ್ತೆ ಅಂತ ಹೇಳಲೇ ಇಲ್ಲ. ನನಗೆ ಈಗ ಏನು ಅನಿಸ್ತಿದೆ ಅಂತಂದರೆ, ಡಿ ಬಾಸ್ ಅವರು ಆಚೆ ಹೇಳಿದ ಮೇಲೆ ಟ್ರೈಲರ್ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಈಗ ಪ್ರಮೋಷನಿಗೋಸ್ಕರ ಏನಾದರೂ ಮಾಡಬೇಕಲ್ಲ, ಅದಕ್ಕೋಸ್ಕರ 4th ಸಾಂಗ್ ಬಗ್ಗೆ ಯೋಚನೆ ಮಾಡಿದೆ. ಆದರೆ ಈ ಒಂದು ಸಾಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಇಷ್ಟೋ ತನಕ ಬಂದಿರೋ ಸಾಂಗ್ ಏನಿದೆ, ಸ್ಟೋರಿನ ಪೋರ್ಟ್ರೇ ಮಾಡುವಂಥದ್ದಲ್ಲ. ಆಬ್ವಿಯಸ್ಲಿ ಆಲೋಮೋರಾ ದ ಟ್ರೂ ಎಂಪೈರರ್ ಏನಿದೆ, ಸ್ವಲ್ಪ ಝಲಕ್ ತೋರಿಸಿದೆ ಇಲ್ಯುಮಿನಾಟಿ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ಆಗಿರುವಂಥದ್ದು. ಅಂದರೆ ಸ್ಟೋರಿಯಲ್ಲಿರುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ, ಅಂದರೆ ಒಂದು ಶೇಡ್ನ ಆಚೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಸ್ಟೋರಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗೋದಕ್ಕೋಸ್ಕರ 4th ಸಾಂಗ್ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತಿರುವಂಥದ್ದು. ಯಾಕೆಂದರೆ ನೀವು ನೋಡಿದ್ದೀರಾ, ಇವ್ರು ಸಾಂಗ್ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಒಂದು ಐಟಮ್ ಸಾಂಗ್ ಆ ಥರದ್ದೇನಲ್ಲ. ಡಿವೋಷ್ನಲ್ ಸಾಂಗ್ನ ಹೈಯೆಸ್ಟ್ ಮಾಡಿರುವಂಥದ್ದು. ಇವರ ಒಂದು ಸಿಂಗರ್ನ ಒಂದು ಹಿಸ್ಟ್ರಿ ನೀವು ನೋಡ್ತಾ ಹೋದರೆ, ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ಸುಮ್ಮನೆ ನೋಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ಐಟಮ್ ಸಾಂಗ್ ಥರ ಇಲ್ಲ. ಕೂಡ ಈ ಒಂದು ಸಾಂಗ್ ಯಾವ ರೀತಿ ಹೀರೋ ಕೊಟ್ಟಿದೆ ಅಂತ ಕೂಡ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಿನ್ನೆ ನನ್ನ ವೀಡಿಯೋದಲ್ಲಿ ನಾನು ಮಾತಾಡ್ಕೊಂಡಿರೋದು 4th ಸಾಂಗ್ ಬಗ್ಗೆ ಮಾತಾಡಿದ್ದೆ, ಆದರೆ ಯಾವುದೇ ಕಾರಣಕ್ಕೂ ಟ್ರೈಲರ್ನ ಸ್ಕಿಪ್ ಮಾಡಿಬಿಟ್ಟು ನಾನು ಅಂದ್ಕೊಂಡೇ ಇರಲಿಲ್ಲ. ಅದರಲ್ಲೂ ಕೂಡ ನೀವೇನಾದರೂ ಆ ಒಂದು ಸಿಂಗರ್ನ ಹಿಸ್ಟ್ರಿ ನೋಡಿದ್ರೆ, ಅಂದರೆ ಸಿಂಗರ್ ಏನು ಸಾಂಗ್ ಹೇಳಿದಾರಲ್ಲ ಅದ್ರ ಹಿಸ್ಟ್ರಿ ನೋಡಿದ್ರೆ ಡಿವೋಷ್ನಲ್ ಸಾಂಗ್ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ನೀವು ಐಟಮ್ ಸಾಂಗ್ನಂತೂ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಈಗ ಬರೋಕೊಟ್ಟಿರೋಂಥ ಸಾಂಗ್ ಏನಿದೆ, ಮೇ ಬಿ ನನಗೆ ಗೊತ್ತಿರೋ ಹಾಗೆ ಸ್ಟೋರಿನ ಪೋರ್ಟ್ರೇ ಮಾಡುವಂಥದ್ದು. ಇದುವರೆಗೂ ಬಂದಿರುವಂಥ ಸಾಂಗ್ ಏನಿದ್ರು ಒಂದು ಪ್ರಮೋಷನಲ್ ಪರ್ಪಸ್ ಅಂತ ಅಂದ್ಕೊಳ್ಳಿ. ಆಲೋಮೋರಾ ಒಂದು ಶೇಡ್ನ ತೋರಿಸಿ ಅಂತಲೇ ಹೇಳ್ಬೋದು. ಇದು ಇನ್ನೊಂದು ಶೇಡ್ನ ತೋರಿಸುವಂಥ ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಿರುವಂಥದ್ದು. ಸೊ ಇದೊಂದು ಲವ್ ಸಾಂಗ್ ಅಂತ ಬಸ್ ರಿಪೋರ್ಟ್ ಪ್ರಕಾರ ಇರುವಂಥದ್ದು. ನನಗೆ ಇನ್ನೂ ಕೂಡ ಒಂದು ಸೀರಿಯಸ್ ಸಾಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಲವ್ ಸಾಂಗ್ ಆಗಿದ್ರೂ ಈ ಒಂದು ಸ್ಟೋರಿನ ಪೋರ್ಟ್ರೇ ಮಾಡುವಂಥ ಸಾಂಗ್ ಆಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಟ್ರೈಲರ್ನ ಸ್ಕಿಪ್ ಮಾಡೋಕ್ಕಾಗಲ್ಲ. ನಾನು ಈಗಲೂ ಕೂಡ ಟ್ರೈಲರ್ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದೀನಿ. ಯಾಕೆಂದರೆ ಟ್ರೈಲರ್ ಬಂದೇ ಬರುತ್ತೆ ಅಂತ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ನಂಬ್ತಿದ್ದೀನಿ. ಅದಾದಮೇಲೆ 4th ಸಾಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು. ಇನ್ ಕೇಸ್ ಏನಾದರೂ ಟ್ರೈಲರ್ ಲೇಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಅದು ಡಿ ಬಾಸ್ ಅವರು ರಿಲೀಸ್ ಆದಮೇಲೆ ಅವ್ರ ಜೊತೆನೇ ಲಾಂಚ್ ಇವೆಂಟ್ನ ಪ್ಲ್ಯಾನ್ ಮಾಡಿಕೊಂಡು ಟ್ರೈಲರ್ ಲಾಂಚ್ ಇವೆಂಟ್ ಜೊತೆಗೆ ಸಿನಿಮಾದ ಪ್ರಿಲೀಸ್ ಇವೆಂಟ್ ಜೊತೆಗೆ ಆಗಿರುತ್ತೆ ಅಂತ ಅನ್ಕೊತೀನಿ. ಹೀಗೆ ಹೇಳೋದಾದರೆ ಡಿ ಬಾಸ್ ಅವರ ರಿಲೀಸ್ ಬಗ್ಗೆನೇ ಇವರು ಯೋಚನೆ ಮಾಡ್ತಿರುವಂಥದ್ದು. ಅದಕ್ಕೋಸ್ಕರನೇ ಒಂದು ಲಾಸ್ಟ್ ಮೀಟಿಂಗ್ ಆಗಿರಬಹುದು ಅಂತ ಅನ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಸಾಂಗಿಗೋಸ್ಕರನೇ ಎಕ್ಸ್ಪೆಕ್ಟ್ ಮಾಡೋಣ ಅಂತ ಹೇಳ್ತಾ, ಪೀಸ್ ಔಟ್.